ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಒಂದಿಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ಬೆಳಗ್ಗೆ ಮಯ್ಯುಗೆ ಇವತ್ತು ಪೂಲ್ ಡೇ ಇತ್ತು ಅವ್ರ ಸ್ಕೂಲಲ್ಲಿ. ಬಟ್ ಏನೋ ಅವ್ರದ್ದು ಅನ್ಫಾರ್ಚುನೇಟ್ ಆಗಿ ಪೂಲ್ ಡೇ ಕ್ಯಾನ್ಸಲ್ ಆಯಿತು. ಫುಲ್ ಮಳೆ ಮೋಡ ಆಗಿತ್ತಲ್ವ, ಸೊ ಅದಕ್ಕೆ ಬೆಳಗ್ಗೆಯಿಂದನೇ ಮೋಡ ಮುಚ್ಕೊಂಡಿದ್ದೆ. ಮತ್ತು ಮಕ್ಕಳಿಗೆಲ್ಲ ಶೀತ ಆಗಿಬಿಡುತ್ತೆ ಅಂತ ಹೇಳಿ ಅವರು ಕ್ಯಾನ್ಸಲ್ ಮಾಡಿದರು. ಅವ್ರ ಪ್ರಿನ್ಸಿಪಲ್ ಕಾಲ್ ಮಾಡಿ ಹೇಳಿದರು, ಮ್ಯಾಮ್ ಕ್ಯಾನ್ಸಲ್ ಆಗಿದೆ ಈ ಥರ ಕ್ಲೈಮೇಟ್ ಇರೋದ್ರಿಂದ ಅಂತ ಹೇಳಿದರು. ಓಕೆ ಅಂತಂದೇಳಿ, ಆದರೂ ಫಸ್ಟಿಗೆ ನಾನು ಅವನಿಗೆ ಏನು ಡ್ರೆಸ್ ಎಲ್ಲ ಎಕ್ಸ್ಟ್ರಾ ಕ್ಲಾತ್ಸ್ ಇಟ್ಕೊಳ್ಸಿ ಅಂತ ಹೇಳಿದ್ರು. ಮತ್ತು ಒಂದು ಟವೆಲ್, ವಾಟರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ ಏನಾದರೂ ಕಳಿಸಿ ಅಂತ ಹೇಳಿದ್ರು. 1 ವೀಕ್ ಫುಲ್ ಬರೀ ಸ್ನ್ಯಾಕ್ಸ್ ಅಷ್ಟೇ. ಏನೇನೆಲ್ಲ ಕಟ್ಟಿದ್ದೀನಿ ಏನೋ ನನಗೆ ಅಂತೂ ಗೊತ್ತಿಲ್ಲ. ಬಟ್ ಇವತ್ತಂತೂ ನೆನಪಿರೋದು ವಿಡಿಯೋ ಮಾಡಿದ್ದೀನಲ್ವ, ಸೊ ಡೈಲಿ ಒಂದೊಂದು ವೆರೈಟಿ ಸ್ನ್ಯಾಕ್ಸ್ ಥರ ಕೊಡ್ತಾಯಿದ್ದೆ. ಫ್ರೂಟ್ಸು, ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಒಂದೇ, ಮತ್ತು ಕಾರ್ನ್, ಇವತ್ತು ಕಾರ್ನು ಮತ್ತು ಡ್ರೈ ಫ್ರೂಟ್ಸು, ಡೇಟ್ಸು ಇದಿಷ್ಟನ್ನು ಕಳಿಸಿದ್ದೆ. ಮತ್ತು ಕಾರ್ನ ಸ್ವಲ್ಪ ಬಾಯ್ಲ್ ಮಾಡಿ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಕಳಿಸಿದ್ದೆ. ಸೊ ಅಷ್ಟು ತಿಂದಿಲ್ಲ ಅಂತ ಹೇಳ್ದ ಅವನು. ಅಲ್ಲಿ ಸ್ಕೂಲಿಂದ ಅವ್ರ ತಾತ ಅವ್ರ ಮನೆಗೆ ಹೋಗಿದ್ದ, ಅವ್ರ ತಾತ ಕರ್ಕೊಂಡೋಗಿದ್ರು. ಸೊ ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಒಂದಿನ ಅಷ್ಟೇ ನಿನಗೆ ತಾತ ಮನೆಗೆ ಹೋಗೋಕ್ಕೆ ಚಾನ್ಸ್ ಇರೋದು, ಸೊ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅವತ್ತೇ ಕರ್ಕೊಂಡು ಹೋಗಿದ್ದಾರಲ್ಲಿ. ನೋಡಿದರೆ ಬಾಕ್ಸ್ ಏನು ಫುಲ್ ಖಾಲಿ ಮಾಡಿದ್ದಿಲ್ವಂತೆ. ಅವ್ನು ಫುಲ್ ತಿಂತಾನೆ, ಹಂಗೇನಿಲ್ಲ, ಬಟ್ ಅಲ್ಲಿ ಟೈಮ್ ಆಗುತ್ತೇನೋ, ಸ್ವಲ್ಪ ನಿಧಾನಕ್ಕೆ ತಿಂತಾನಲ್ಲ. ಸೊ ಮ್ಯಾಮ್, ನಾನು ಕೇಳಿದೆ ಯಾಕೆ ತಿಂದಿಲ್ಲ ಅಂತಂದರೆ, ಮ್ಯಾಮ್ ಸಾಕು ಅಂದರು ಅಮ್ಮ ಅಂತ ಹೇಳಿದ. ಕರೆಂಟ್ ಬೇರೆ ಹೋಗಿದೆ, ಇನ್ನೂ ಸಾಂಬಾರಿ ರುಬ್ಕೊಂಡೇ ಇಲ್ಲ ಅಷ್ಟೊತ್ತಿಗೆ. ಯಾಕಂದರೆ ಮಳೆ ಮೋಡ ಫುಲ್ ಆಗಿದೆ. ಸ್ವಲ್ಪ ಮಳೆ ಬಂತು, ಬಟ್ ಬೆಳಗ್ಗೆಯಿಂದನೂ ಫುಲ್ ವೆದರ್ ಕೋಲ್ಡಾಗಿ ಇತ್ತು. ಸೊ ಅದಕ್ಕೆ ಇವಾಗ ಟಾರ್ಚ್ ಹಾಕ್ಕೊಂಡು ಫಸ್ಟು ಸೊಪ್ಪು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಅಂತಂದೇಳಿ ಸೊಪ್ಪು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಹಾಂ, ಏನು ಸಾರು? ಒಂದು ನಿಮಿಷ ತಡಿ, ನಾನು ಇಲ್ಲಿ ಏನು ಮಾಡ್ತಿದ್ದೀನಿ. ಕಾರ್ನ್ ಅಂದರೆ ಅವನಿಗೆ ತುಂಬ ಇಷ್ಟ ಅಲ್ವಾ, ಸೊ ಅದಕ್ಕೆ ಅವನು ತಿಂತಾ ಇದ್ದ ಅನಿಸುತ್ತೆ. ಆ ಥರ ಹೇಳ್ದ, ಮ್ಯಾಮ್ ಸಾಕು ಅಂದರು ಅಂತ ಹೇಳಿ, ಅದಕ್ಕೆ ತಿಂದಿಲ್ಲ ಫಸ್ಟು ಅಂತ ಹೇಳ್ದ. ಓಕೆ, ನಂಗೆ ಗೊತ್ತಾಯಿತು ಅವನು ನಿಧಾನಕ್ಕೆ ತಿಂತಿದ್ನೇನೋ, ಟೈಮ್ ಆಯಿತೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಎಲ್ಲನೂ ಬಂದು ಹೇಳ್ತಾನೆ, ಎಲ್ಲನೂ ಅಪ್ಡೇಟ್ಸ್ ಕೊಡ್ತಾನೆ. ಬೆಳಗ್ಗೆ ಏನೇನೆಲ್ಲ ಮಾಡಿದರು, ಡ್ಯಾನ್ಸ್ ಮಾಡಿದ್ವಿ, ಮತ್ತು ಯಾವ ಸಾಂಗ್ ರೈಮ್ಸ್ ಎಲ್ಲ ಹೇಳಿ ಡ್ಯಾನ್ಸ್ ಮಾಡಿಸ್ತಾರಲ್ಲ ಆ ಥರ ಎಲ್ಲ ಹೇಳ್ತಿರ್ತಾನೆ. ಸೊ ನಾನು ಅವನಿಗೆ ಹೇಳ್ತಾ ಇದ್ದೆ, ಸೊ ನೀನು ಸ್ಕೂಲಲ್ಲೆಲ್ಲ ಚೆನ್ನಾಗಿ ಏನು ಇಂಟ್ರ್ಯಾಕ್ಟ್ ಮಾಡಬೇಕು, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೂ ಹಿಂದೆ ಹೋಗಬಾರ್ದು, ಎಲ್ಲನೂ ಎಂಜಾಯ್ ಮಾಡಬೇಕು. ಈ ಒಂದು ಟೈಮ್ ನಿನಗೆ ದೊಡ್ಡವನಾದ್ಮೇಲೆ ಸಿಗಲ್ಲ. ಸೊ ಅದಕ್ಕೆ ಈ ಒಂದು ಟೈಮ್ ನೀನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಮಯ್ಯು ಅಂತ ಹೇಳ್ತೀನಿ. ಹ್ಞೂ ಅಮ್ಮ ಅಂತ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅವನಿಗೆ ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನಾನು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಸೊ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಸೊ ಹೇಳ್ತೀನಿ ನೆಕ್ಸ್ಟ್ ಏನಾಯಿತು ಅಂತ. ಎಸ್ ಫ್ರೆಂಡ್ಸ್, ಇವಾಗ ತಾನೇ ಎಲ್ಲನೂ ಅಡುಗೆ ಎಲ್ಲ ಆಯಿತು, ಊಟನೂ ಮುಗೀತು. ಆ್ಯಂಡ್ ಇವಾಗ ಒಂದಿಷ್ಟು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಯ್ಯುದು ಸ್ಕೂಲ್ ಫೀಸ್ ಏನು ಎತ್ತ ಅಂತಂದೇಳಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಬಟ್ ಇನ್ನೂ ಆದರೂ ಮತ್ತೆ DMs ಬರ್ತಾಯಿದೆ, ಸ್ಕೂಲ್ ಯಾವ ಸ್ಕೂಲು ಮತ್ತು ಫೀಸ್ ಎಷ್ಟು ಏನು ಎತ್ತ ಅಂತಂದೇಳಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಅಮ್ಮ ಯಾಕೆ ಸ್ಕೂಟಿ ಹೊಡಿತಾಳೆ? ಸ್ಕೂಲ್ಗೆ ಹೋಗಲ್ವಾ? ಹಾಂ, ಸ್ಕೂಲ್ಗೆ ಹೋಗಲ್ವಾ ನೀನು? ಯಾಕೆ ಸ್ಕೂಟಿ ಹೊಡಿತೀಯಾ? ಸ್ಕೂಲಿಗೆ ಹೋಗಲ್ಲ? ಬ್ಯಾಡ್ ಗರ್ಲ್ ನೀನು, ಗುಡ್ ಗರ್ಲ್ ಅಲ್ಲ. ನಿಮ್ಮ ತಾತ ಜಾಣಿ ಅಂದರೆ ನೀನು ಸ್ಕೂಟಿ ಹೊಡೆದ್ರೆ ಗುಡ್ ಗರ್ಲ್ ಅನ್ನಲ್ಲ, ಬ್ಯಾಡ್ ಗರ್ಲ್ ಅಂತಾರೆ ಎಲ್ಲರೂ. ಸರಿ, 1 ನಿಮಿಷ ಸುಮ್ಮನೆ ಇರು, ನಾನು ಮಾತಾಡಬೇಕು. ಕುತ್ಕೋ, ಬೀಳ್ತೀಯ, ಮುಂದೆ ಬೀಳ್ತೀಯ. ಸೊ ಎಸ್, ಆ ಒಂದು ಶೆಡ್ಯೂಲಲ್ಲಿ ನನಗೆ ಈವನ್ ವಿಡಿಯೋ ಮಾಡ್ಕೋತಾ ಏನು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಮಂಡೆಯಿಂದ ಇಷ್ಟು ದಿನವೂ ಒಂದು ವೀಕ್ವರೆಗೂ ಸ್ವಲ್ಪ ಆ್ಯಕ್ಟಿವಿಟೀಸು, ಡ್ಯಾನ್ಸು, ಏನು ಸಾಂಗ್, ಶ್ಲೋಕ ಮತ್ತು ಎನ್ವಿರಾನ್ಮೆಂಟಲ್ ಡೇ 1 ವೀಕ್ ಅದೇ ಆಯಿತು ಮೈಯೂ ಸ್ಕೂಲಲ್ಲಿ. ಸೊ ನೆಕ್ಸ್ಟ್ ಈಗ ನಾಳೆ ಮಂಡೆಯಿಂದ
ಆ್ಯಕ್ಚುಲಿ ಮಾಮ್ ಲೈಫ್ ಅಂದರೆ ಇದೆ ಅಂತ ಗೊತ್ತಾಯಿತು. ಯಾಕೆ ಅಂತಂದರೆ ಇಷ್ಟು ದಿನ ಹೆಂಗೋ ಮಕ್ಕಳು ಆಟಾಡ್ಕೋತಾ ಕಾಡಿಸ್ಕೋತಾ ಊಟ ಮಾಡಿಕೊಂಡು ಚೆನ್ನಾಗಿದ್ರು. ಬಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ನಾನು ಆರಾಮಿದ್ದೀನಿ ಅಂತ ಅನಿಸ್ತಿತ್ತು ಮುಂಚೆ, ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ. ಯಾಕೆ ಅಂತಂದರೆ ಲೇಟಾಗಿ ಎದ್ದೇಳ್ತಿದ್ದೆ. ಐ ಮೀನ್ ಲೇಟ್ ಅಂದರೆ 8 ಗಂಟೆ ಏನಿಲ್ಲ, 8 ಗಂಟೆಗೆ ಕ್ರಾಸ್ ಆಗ್ತಿದ್ದಿಲ್ಲ ಯಾವತ್ತು. ಅದು ಯಾವಾಗಾದರೂ ಅಷ್ಟೇ, ಅಂದರೆ ಏನು 7:30 ಒಳಗಡೆ ಎದ್ಬಿಡ್ತಿದ್ದೆ. ಸೊ ಆವಾಗ ಹಂಗಿತ್ತು. ಇವಾಗ 7 ಇಲ್ಲ, 7 ದಾಟಂಗೆ ಇಲ್ಲ, 7 ಒಳಗಡೆ ಎದ್ದೇಳ್ತಾ ಇದ್ದೀನಿ. ಬಟ್ ನನ್ನ ಗೋಲ್ ಇರೋದು ನಾನು ಒಂದು 4:35 ಹಂಗೆ ಎದ್ದೇಳಬೇಕು ಅನ್ನೋದು ನನ್ನ ಆಸೆ ಇರೋದು. ಸೊ ಅದು ಇನ್ನೂ ಸ್ವಲ್ಪ, ಇವಾಗ ನನಗೆ ಏನು ಪೀರಿಯಡ್ಸ್ ಟೈಮ್ ಇತ್ತು. ಸೊ ಅದಕ್ಕೆ ನನಗೆ ಎದ್ದೇಳೋಕ್ಕಾಗಲಿಲ್ಲ ಈ 1 ವೀಕು. ಸೊ ಈಗ ಮಂಡೆಯಿಂದ ನಾನು ಡೈಲಿ ನನ್ನ ರುಟೀನ್ನ ಕಂಟಿನ್ಯೂ ಮಾಡಿಬಿಡೋಣ ಅಂತಂದೇಳಿ ನಾನು ಮಂಡೆಯಿಂದ ನಾನು ಶೆಡ್ಯೂಲ್ ಹಾಕ್ಕೊಂಡಿದ್ದೀನಿ. ಸೊ ಡೈಲಿ ಒಂದು ಡೇ ಒಂದು ಏನು ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ, ಓಕೆನಾ. ನಾವು ತುಂಬ ಸರಿ ಅಂದ್ಕೊತಿರ್ತೀವಿ, ಏನು ನಾವು ಇಷ್ಟಪಡೋರು ನಮಗಿಂತ ಜಾಸ್ತಿ ಅವ್ರು ಯಾರೂ ಇಷ್ಟಪಡಲ್ಲ ಅಂತ ಅಂದ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ನಾವು ಅವ್ರನ್ನ ಅಷ್ಟು ಇಷ್ಟಪಟ್ಟಿರ್ತೀವಲ್ವಾ. ಸೊ ಅಂದರೆ ಹಚ್ಕೊಂಡಿರ್ತೀವಿ ಜಾಸ್ತಿ, ಅವ್ರು ಬಿಟ್ಟರೆ ನಮ್ಗೆ ಯಾರೂ ಇಲ್ಲೇ ಇಲ್ಲ, ಅವರಿಗಿಂತ ಹೆಚ್ಚು ಜಾಸ್ತಿ ಯಾರೂ ಇಲ್ಲೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅವರು ನಮಗಿಂತ ಜಾಸ್ತಿ ಇನ್ನೊಬ್ಬರಿಗೆ ಪ್ರಿಯಾರಿಟಿ ಕೊಡ್ತಾರೆ ಅಲ್ವಾ. ಸೊ ಅದು ನಮಗೆ ಗೊತ್ತಾದಾಗ, ನಮಗದು ಅರ್ಥ ಆದಾಗ, ಸೊ ಆವಾಗ ನಾವು ಜಸ್ಟ್ ಸ್ಟೆಪ್ ಬ್ಯಾಕ್, ಓಕೆನಾ, ನಾವು ಹಿಂದೆ ಹೋಗ್ಬಿಡ್ಬೇಕು. ಅಂದರೆ ಅವರಿಗೆ ಅವರು ಫಸ್ಟ್ ಪ್ರಿಯಾರಿಟಿ ಕೊಡ್ಸಿದ್ದಾರೆ ಅಂತಂದೇಳಿ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಯಾವಾಗಿದ್ರೂ ಒಂದೇ ಥರ ಇರಬೇಕಲ್ವಾ. ಸೊ ನನ್ನ ಪಾಲಿಸಿ ಅದೇ, ಯಾವಾಗಲೂ ಒಂದೇ ಥರ ಇರ್ತೀವಿ. ಫೇಸ್ ಟು ಫೇಸ್ ನಾನು ಮಾತಾಡೋದು. ಸೊ ಬ್ಯಾಕ್ ಸೈಡ್ ನಾನು ಯಾವತ್ತೂ ನಾನು ಮಾತಾಡೋದಿಲ್ಲ, ನನಗೆ ಮಾತಾಡೋದು ಕಂಡ್ರೇ ಆಗಲ್ಲ. ಸೊ ಅಷ್ಟು ನಾನು ಹೇಟ್ ಮಾಡ್ತೀನಿ ಆ ಥರ ಎಲ್ಲ ಮಾತಾಡಿದ್ರೆ. ಸೊ ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನನಗೆ ಯಾರು ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೋ, ಅದು ಯಾರೇ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಅದರ್ಸ್ ಆಗಿರಲಿ, ಅದರ್ಸ್ ಅಂದರೆ ನನಗೆ ಪರಿಚಯ ಇರೋರೆ ಅಲ್ವಾ. ಸೊ ನನಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟರು ಅಂದರೆ ನಾನು ಅವರಿಗೆ ಏನು ಬೇಕಾದರೂ ಕೊಡ್ತೀನಿ. ಅಂದರೆ ನನಗೆ ಅವರು ಹತ್ರ ಆಗಿರಬೇಕು, ನನಗೆ ಅವ್ರು ಇಷ್ಟ ಆಗಿರಬೇಕು, ಓಕೆನಾ. ಬಟ್ ನಾವು ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದಾಗ, ಐ ಮೀನ್ ಪ್ರಿಯಾರಿಟಿ ಅಂದರೆ ಫಸ್ಟು ಮೊದಲ ಆದ್ಯತೆ ಅಂತ ಹೇಳ್ತಾರಲ್ಲ ಕನ್ನಡದಾಗಿ. ಸೊ ಅದು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದಾಗ ಅವರು ಬೇರೆಯವ್ರಿಗೆ ಕೊಡ್ತಿದ್ದಾರೆ ಅಂತ ಅಂದಾಗ ನಮಗೆ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಹರ್ಟ್ ಆಗುತ್ತೆ. ಸೊ ಸ್ಮೈಲ್ ಹಿಂದ್ಗಡೆ ತುಂಬ ನೋವಿರುತ್ತೆ ಅಂತ ಹೇಳ್ತಾರಲ್ಲ, ಅದು ಸತ್ಯ. ಸೊ ಅದಕ್ಕಂತ ಅಂತೂ ಹೇಳೋದಕ್ಕಾಗಲ್ಲ. ಎಸ್, ನಾನು ಜಸ್ಟ್ ಮೂವ್ ಆನ್, ಹೇಗೆ ಬರುತ್ತೋ ಹಾಗೆ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫ್ ತುಂಬಾ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನ್ನನ್ನು ನಾನು ಸೆಲ್ಫ್ ಮೋಟಿವೇಟ್, ಸೆಲ್ಫ್ ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ನನ್ನ ಸುತ್ತಮುತ್ತ ನನ್ನ ಹೆಂಗಿರ್ತಾರೋ ಗೊತ್ತಿಲ್ಲ, ಬಟ್ ಅದನ್ನು ನಾನು ಹ್ಯಾಪಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನ ಮಕ್ಕಳನ್ನ ಜಾಸ್ತಿ ನಾನು ಹೊರಗಡೆ ಹೋಗಿಲ್ಲ, ಬಟ್ ನನ್ನ ಜೊತೆ ಇರೋದು ನನ್ನ ಮಕ್ಕಳಷ್ಟೇ. ಸೊ ಅವ್ರೂ ಕೂಡ ಖುಷಿಯಾಗಿ ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ. ಎಸ್, ಮತ್ತು ಇನ್ನೊಂದು, ಕೆಲವೊಬ್ಬರಿಗೆ ನಾನು ಕಂಡ್ರೆ ಆಗಲ್ಲ, ಓಕೆನಾ. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ನಾನು ಡೈರೆಕ್ಟ್ ಫಾರ್ವರ್ಡ್ ಮಾತಾಡ್ತೀನಿ ಅಂತಂದೇಳಿ. ನಮಗೆ ಪ್ಲೇಟ್ ದಬಾಕೋಕ್ಕೂ ಬರಲ್ಲ, ದೋಸೆ ತಿರುವಾಕೋಕ್ಕೂ ಬರಲ್ಲ. ಇವಾಗ ಹಿಂಗಿದ್ದು ನೆಕ್ಸ್ಟ್ ಡೇ ಮತ್ತೆ ಚೇಂಜ್ ಆಗೋಕ್ಕೂ ಬರಲ್ಲ ನನಗೆ, ಓಕೆನಾ. ಸೊ ನಾನು ಇವತ್ತು ಹಿಂಗೆ ಇರ್ತೀನಿ, ನೆನ್ನೆನೂ ಹಿಂಗೆ ಇದ್ದೆ, ಮೊನ್ನೆ ಹಿಂಗೆ ಇದ್ದೆ, ಹೋದ ವರ್ಷನೂ ಹಿಂಗೆ ಇದ್ದೆ, ನೆಕ್ಸ್ಟ್ ನಾನು ಸಾಯೋವರೆಗೂ ಇದೇ ಥರನೇ ಇರ್ತೀನಿ. ಯಾಕೆಂದರೆ ಅದು ನನ್ನ ಕ್ಯಾರೆಕ್ಟರ್ ನಾನು ಬದಲಾಗ್ಸೋಕ್ಕಾಗಲ್ಲ. ಆ್ಯಂಡ್ ಎಲ್ಲರದು ಒಂದೇ ಥರ ಇರಬೇಕು ಅಂತಲೂ ನಾನು ಹೇಳಲ್ಲ, ಬಟ್ ನನ್ನ ಥರನೇ ಇರಬೇಕು ಅಂತಲೂ ಹೇಳಲ್ಲ ನಾನು. ಬಟ್ ನಿಮ್ಮ ಕ್ಯಾರೆಕ್ಟರ್ನ ನೀವು ಮೇಂಟೈನ್ ಮಾಡಬೇಕು, ನಿಮ್ಮ ಬಿಹೇವಿಯರ್ ಮೇಂಟೈನ್ ಮಾಡ್ಕೋಬೇಕು, ಓಕೆನಾ. ಅದು ಕರೆಕ್ಟಾಗಿದ್ದರೆ ನೀವು ಫಸ್ಟಿಗೆ ನೀವು ಚೆನ್ನಾಗಿದ್ರಿ ಅಂತಂದು ಹೇಳಿ ನಾನು ನಿಮ್ಮ ಜೊತೆ ರಿಲೇಷನ್ಶಿಪ್ ಬೆಳೆಸ್ತಾ ಇದ್ದೀನಿ ಅಂತ ಅಂದರೆ, ಸೊ ಇವತ್ತು ನೆನ್ನೆ ಇದ್ದ ಥರ ಇವತ್ತಿರಲ್ಲ. ಸೊ ಓಕೆ, ನಿಂದೇನು ಅಂತ ಅನ್ನೋ ಲೆವೆಲಿಗೆ ಕೆಲವೊಬ್ಬರು ಚೇಂಜ್ ಆಗ್ತಾರೆ. ಸೊ ಅದಕ್ಕೆ ಅಂಥ ಒಂದು ರಿಲೇಷನ್ಶಿಪ್ ನನಗೆ ನೆವರ್, ನಾನು ಯಾವತ್ತೂ ಅವರು ಮಾತಾಡ್ಸೋಕ್ಕೆ ಇಷ್ಟಪಡಲ್ಲ, ಅವ್ರು ನನ್ನ ಕಣ್ಣು ಮುಂದೆ ಬಿದ್ದರೂ ನಾನು ಕೇರು ಮಾಡಲ್ಲ, ಓಕೆನಾ.
ನಾನು ಎಲ್ಲನೂ ಮಾಡಿರ್ತೀನಿ, ನಾನು ಎಲ್ಲನೂ ಹೆಲ್ಪ್ ಮಾಡ್ತೀನಿ. ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾಗೆ ನನ್ನ ಕೈಲಿ ಇಷ್ಟ ಆಗಿರುತ್ತೋ ಅಷ್ಟು ಅದಕ್ಕಿಂತ ಮೀರಿನೂ ನಾನು ಹೆಲ್ಪ್ ಮಾಡಿರ್ತೀನಿ ಅವರಿಗೆ. ಬಟ್ ಆದರೆ ಫ್ಯಾನ್ ಹಾಕೋಣ ಅಂದರೆ ವಾಯ್ಸ್ ಕೇಳಲ್ಲ ಅಂತಂದೇಳಿ ನಾನು ಇನ್ನೂ ಮೈಕ್ ತರಿಸ್ಕೋಬೇಕು. ಸೊ ಮೈಕ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಐಡಿಯಾ ಇದೆ, ಬಟ್ ಇನ್ನೂ ಆರ್ಡ್ರ್ ಮಾಡಿಲ್ಲ. ಆರ್ಡರ್ ಮಾಡ್ತೀನಿ, ಆದಷ್ಟು ಬೇಗ ತರಿಸ್ತೀನಿ. ಓಕೆ, ಇವಾಗ ವಾಯ್ಸ್ ಕೇಳಲ್ಲ ಅಂತಂದೇಳಿ ನಾನು ಫ್ಯಾನ್ ಹಾಕಿಲ್ಲ. ಸೊ ಸ್ವೆಟ್ ಆಗ್ತಾಯಿದ್ದೀನಿ, ಯಾಕೆ ಅಂತಂದರೆ ಫುಲ್ಲು ನನಗೆ ಟೆಂಪ್ರೇಚರ್ ರೈಸ್ ಆಗಿಬಿಟ್ಟೈತೆ, ಸಿಟ್ಟು ಜಾಸ್ತಿ ಬಂದುಬಿಟ್ಟೈತೆ. ಸೊ ಅದಕ್ಕೆ ಎಸ್, ಏನೋ ಹೇಳ್ತಾ ಇದ್ನಲ್ಲ, ಎಸ್, ಎಲ್ಲನೂ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅವ್ರಿಗೆ ಕಷ್ಟ ಅಂತ ಬಂದಾಗ ನಾನು ಎಲ್ಲನೂ ಹೆಲ್ಪ್ ಮಾಡ್ತೀನಿ. ಅದಕ್ಕೆ ನಾನು ಜಾಸ್ತಿನೇ ಹೆಲ್ಪ್ ಮಾಡಿರ್ತೀನಿ. ನನ್ನ ಕೈಲಿ ಏನಾಗುತ್ತೆ ಎಲ್ಲನೂ ಮಾಡಿರ್ತೀನಿ, ಓಕೆನಾ. ಅದು ನನಗೆ ಗೊತ್ತಿರುತ್ತೆ, ದೇವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡಿಸ್ಕೊಂಡಿರೋರಿಗೂ ಗೊತ್ತಿರುತ್ತೆ. ಬಟ್ ಅವರು ಅದನ್ನು ಯೂಸ್ ಮಾಡ್ಕೊಳ್ಳೋವ್ರಿಗೂ ಮಾಡಿಕೊಂಡು ಮತ್ತೆ ಅವ್ರ ಟೈಮ್ ಇದ್ದಾಗೆ ಎಲ್ಲನೂ ಓಕೆ ನಿಮ್ಮಂತೆ ಆಗಲಿ ಅಂತಂದೇಳಿ ನಮಗೆ ನೈಸ್ ಮಾಡ್ಕೋತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಅವ್ರ ಕೆಲಸ ಮುಗೀತಾ, ಓಕೆ, ಅವ್ರದ್ದು ಬಿಹೇವಿಯರ್, ಅವ್ರ ಕ್ಯಾರೆಕ್ಟರ್ ಅವರು ನಮಗೆ ಏನು ಶಾಪ್ ಮಾಡ್ತಾರೆ. ಆವಾಗ ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಓಕೆ, ನಾನು ಇಷ್ಟೆಲ್ಲ ಮಾಡಿದ್ರೂ ಯಾವ ರೀತಿ ನಮಗೆ ಏನೋ ಅಂತಾರಲ್ಲ ಹರ್ಟ್ ಅಂತಲೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರೇ ನಮ್ಮ ಮನಸ್ಸಲ್ಲಿ ಇರಲ್ಲ. ಬಟ್ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಾನು ಆ ಥರ ಒಂದು ಮಾಡಿರ್ತೀನಿ, ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಂಡಿರ್ತೀನಿ. ಅವರೇ ಏನಾದರೂ ನಮಗೆ ಆ ಥರ ಬೇಜಾರು ಮಾಡಿ ಆ ಥರ ಏನಾದರೂ ಮೂಡ್ ಆಫ್ ಮಾಡಿದರೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನಗೆ. ನಾನೇ ಸರಿ ಇರಲ್ಲ, ಓಕೆನಾ. ಆ ಟೈಮಲ್ಲಿ ಅವ್ರೇನಾದರೂ ಬಂದು ಮಾತಾಡ್ಸಿದ್ರೆ ನಾನು ನಿಜವಾಗ್ಲೂ ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಯಾರು ಅಕ್ಕಪಕ್ಕ ಯಾರು ಇರಲಿ ಬಿಡಲಿ, ನಾನು ಎಲ್ಲನೂ ಹೊರಗೆ ಹಾಕ್ಬಿಡ್ತೀನಿ, ಓಕೆನಾ. ಎಲ್ಲ ಮಾತು ಬರುತ್ತೆ ನನ್ನ ಬಾಯಲ್ಲಿ, ಆದರೆ ನನ್ನ ಜೊತೆ ಇದ್ದವರಿಗಷ್ಟೇ ಗೊತ್ತು. ಎಸ್, ಆ ಥರ ಆಯಿತು. ಇನ್ಮೇಲಿಂದ ನೋಡೋಣ, ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್, ಸೆಲ್ಫ್ ಕಂಟ್ರೋಲ್ ಜಾಸ್ತಿ ಇರಬೇಕು ಅಂತ ನಾನು ಇನ್ನೂ ಆದರೂ ಅದನ್ನೇ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಯಾರೂ ಬೇಗ ನಂಬಾರ್ದು, ಓಕೆನಾ. ನಾನು ನಂಬಿದ್ದೆ, ಬಟ್ ನಂಗೆ ತುಂಬ ಹರ್ಟ್ ಆಗಿದೆ. ಬಟ್ ಇನ್ಮೇಲಿಂದ ಆ ಥರ ತಪ್ಪು ಮಾಡಲ್ಲ ನಾನು. ಎಸ್, ನಾನು ಇನ್ನೂ ಚೆನ್ನಾಗಾಗಿ ನಾನು ತೋರಿಸ್ತೀನಿ. ದಿಸ್ ಈಸ್ ಮೈ ಚಾಲೆಂಜ್, ಇದು ಒಂದು ನನ್ನ ಚಾಲೆಂಜ್, ಓಕೆನಾ. ಎಸ್, ನಾನು ನನ್ನ ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸ್ತೀನಿ, ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತೀನಿ. ನನಗ ಒಂದು ಶಕ್ತಿ ದೇವ್ರು ಕೊಟ್ಟಿದ್ದಾನೆ, ಓಕೆನಾ. ನಾನು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್? ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಅಂದರೆ ಪ್ರತಿ ತಿಂಗಳು ಒಂದೊಂದು ಥರ. ಬಟ್ ಏಪ್ರಿಲ್ ತಿಂಗಳಲ್ಲಿ ನಾನು ಖರ್ಚು ಮಾಡಿರುವಂಥದ್ದು 80,000 ನಾನು ಖರ್ಚು ಮಾಡಿದ್ದೀನಿ. ಎಷ್ಟು ಹೇಳಿ? 80,000 ಖರ್ಚು ಮಾಡಿದ್ದೀನಿ. ಸೊ ಅಷ್ಟು ಖರ್ಚು ಮಾಡಿರಬೇಕಾದ್ರೆ ಇನ್ನೂ ನಾನು ಚೆನ್ನಾಗಿರ್ತೀನಿ ಅಂತ ಅನ್ನೋದು ಡೌಟೇ ಇಲ್ಲ, ಓಕೆನಾ. ಇನ್ನೂ ಚೆನ್ನಾಗಿರ್ತೀನಿ. ಬಟ್ ಈ ಮಂತ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಮೇ ತಿಂಗಳಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಮಾಡಿದ್ದೀನಿ. ಬಟ್ ನನಗೆ ಲೆಕ್ಕ ಸಿಗ್ತಾ ಇಲ್ಲ. ನಾನು ಮಂತ್ಲಿ ಇಷ್ಟು ಖರ್ಚು ಮಾಡಿದ್ದೀನಿ, ನನಗೆ ಇಷ್ಟು ಇನ್ಕಮ್ ಬಂದಿದೆ ಅಂತ ಎಲ್ಲನೂ ಲೆಕ್ಕ ಹಾಕಿ ನಾನು ಬರೆದಿರ್ತೀನಿ. ಬಟ್ ಮೇ ತಿಂಗಳಲ್ಲಿ ನನಗೆ ಲೆಕ್ಕ ಸಿಕ್ಕಿರೋ ಹಾಗೆ ಅಷ್ಟೊಂದು ಖರ್ಚು ಮಾಡಿಲ್ಲ ಅನ್ಕೊತೀನಿ. 50 ಕ್ರಾಸ್ ಆಗಿಲ್ಲ. ಬಟ್ ಮಯೋ ಫೀಸ್ ಅದೆಲ್ಲ ಕಟ್ಟಬೇಕಿತ್ತಲ್ಲ, ಸೊ ಅದನ್ನು ಒಂದು ಸ್ವಲ್ಪ 1/4% ನಾನು ಕಟ್ಟಿದ್ದೀನಿ. ಸೊ ಇನ್ನು ಮಿಕ್ಕಿದ್ದು ನೋಡೋಣ ನೆಕ್ಸ್ಟು. ಅದು ಇದು ಬಟ್ಟೆ ಶಾಪಿಂಗು, ಮತ್ತು ಮನೆಗೆ ಐಟಮ್ಸು, ಮಕ್ಕಳಿಗೆ ಒಳ್ಳೆ ಫುಡ್ಡು, ಡ್ರೈ ಫ್ರೂಟ್ಸು, ಮತ್ತು ಮನೆ ಗ್ರಾಸರಿ ಎಲ್ಲನೂ ತೊಗೊಂಬಂದಿದ್ದೀನಿ. ಬಟ್ ಅದನ್ನೆಲ್ಲ ನಾನು ಲೆಕ್ಕ ಹಿಡ್ದಿಲ್ಲ, ನನಗೆ ಲೆಕ್ಕನೂ ಸಿಕ್ಕಿಲ್ಲ ಅದು. ಆ ಟೈಮಲ್ಲಿ ನನಗೆ ನಾನು ತರಬೇಕು ಅಂತ ಅಂದ್ಕೊಂಡಿದ್ದಾಗ ನಾನು ಯಾವುದೇ ಥರ ಲೆಕ್ಕನೇ ಹಿಡಿಯಲ್ಲ. ನಿಮಗೆ ಗೊತ್ತು, ನಾನು ಸುಮಾರು ಸರಿ ಹೇಳಿದ್ದೀನಿ, ನನಗೆ ಇಷ್ಟ ಆದರೆ ನಾನು ಅದನ್ನ ರೇಟು ಕೂಡ ನೋಡಲ್ಲ, ನಾನು ಹಾಗೆ ತೊಗೊಂಡು ಬಂದುಬಿಡ್ತೀನಿ. ಅದು ಎಷ್ಟರ ಆಗಿರಲಿ, ನನಗೆ ಇಷ್ಟ ಆದರೆ ನಾನು ತೊಗೊಂಬರ್ತೀನಿ ಅಷ್ಟೇ. ಸೊ ಆ ಥರ ಒಂದು ಕ್ಯಾಟಗರಿ ಇರುವಂಥ ನಾನು. ಸೊ ನನಗೆ ಲೆಕ್ಕ ಸಿಕ್ಕಿಲ್ಲ ಮೇ ತಿಂಗಳದು. ಸೊ ನೋಡೋಣ, ಮೇ ತಿಂಗಳಲ್ಲಿ ಅಷ್ಟು ಖರ್ಚು ಮಾಡಿಲ್ಲ. ಈ ಜೂನ್ ತಿಂಗಳಲ್ಲೂ ಸ್ವಲ್ಪ ಕಂಟ್ರೋಲಾಗಿ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಐಶು ಕಂಟ್ರೋಲ್ ಅಂತಂದೇಳಿ ನಾನು ಸೆಲ್ಫ್ ರೆಸ್ಪೆಕ್ಟ್ನ ನಾನು ತುಂಬಾ ಮಾಡ್ತಾಯಿದ್ದೀನಿ. ನನ್ನ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ. ನನ್ನ ಮಕ್ಕಳೇ ಎಲ್ಲ ಅಲ್ವಾ, ನನ್ನ ಮಕ್ಕಳು ಅಂದರೆ ನನಗೆ ಪ್ರಪಂಚ. ಇವಾಗ ಪ್ರಪಂಚದಲ್ಲಿ ಯಾರೂ ಬರೋದಕ್ಕಾಗಲ್ಲ. ಸೊ ಅವ್ರದ್ದು ಒಂದು ಭವಿಷ್ಯ ಎಲ್ಲ ತಂದೆ ತಾಯಿಗೂ ಇರುತ್ತೆ, ರೂಪಿಸ್ಬೇಕು, ಅವ್ರ ಭವಿಷ್ಯ ರೂಪಿಸ್ಬೇಕು ಅಂತಂದೇಳಿ ನನಗೆ ತುಂಬಾ ಜಾಸ್ತಿ ಇದೆ. ಸೊ ಅವರಿಗೋಸ್ಕರ ನನಗೋಸ್ಕರ ಅವರು ಅನ್ನೋ ಇದರಲ್ಲಿ ನಾನು ಇವಾಗ
ಏನು ಇರೋದು. ಸೊ ಇಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆ, ಇಂಥದ್ದೆಲ್ಲ ತುಂಬ ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಬಟ್ ಬಿ ಸ್ಟ್ರಾಂಗ್ ಅಲ್ವಾ. ಸೊ ಯಾವುದಕ್ಕೆ ಎದುರು ಬೇಡ್ರಿ, ಯಾರೂ ಶಾಶ್ವತ ಅಲ್ಲ. ಈ ಕ್ಷಣನ ನಿಮಗೋಸ್ಕರ ನೀವು ಬದುಕಬೇಕಷ್ಟೆ. ಅದು ಯಾರಾದರೂ ಆಗಿರಲಿ, ಬೇರೆಯವ್ರಿಗೋಸ್ಕರ ಬದುಕಬೇಡ್ರಿ, ನಿಮಗೋಸ್ಕರ ನೀವಿರಿ. ಇವತ್ತಿದ್ದವರು ನಾಳೆ ಹಿಂಗಿರಲ್ಲ. ಸೊ ಇವತ್ತು ಚೆನ್ನಾಗಿದ್ರೆ ನಾಳೆನೂ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮಗೋಸ್ಕರ ನೀವು ಬದುಕ್ರಿ. ನಿಮಗೋಸ್ಕರ ಯಾರು ಬದುಕ್ತಾರೋ ಅವರಿಗೋಸ್ಕರನೂ ನೀವು ಚೆನ್ನಾಗಿರಿ. ಓಕೆನಾ. ನಿಮ್ಮ ಮಕ್ಕಳು ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಬೇಕು ನೀವು. ಸೊ ತಾಯಿ ಆಗಿರೋದ್ರಿಂದ ತುಂಬಾ ಜವಾಬ್ದಾರಿಗಳು ಇರುತ್ತೆ. ತಂದೆಗಿಂತ ಜಾಸ್ತಿ ತಾಯಿಗಿರುತ್ತೆ. ಸೊ ಅಲ್ವಾ. ಸೊ ಅದರಲ್ಲೂ ಇಂಡಿಪೆಂಡೆಂಟ್ ವುಮೆನಿಗೆ ತುಂಬ ಜಾಸ್ತಿ ಇರುತ್ತೆ. ನಾನು ಅನುಭವ ಮಾತು ಹೇಳ್ತಾ ಇರೋದು. ನಾನಿಷ್ಟೇ ಹೇಳೋದು, ಬಿ ಸ್ಟ್ರಾಂಗ್ ಅಷ್ಟೇ. ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟು, ಸೆಲ್ಫ್ ಲವ್ ಇಂಪಾರ್ಟೆಂಟು, ಸೆಲ್ಫ್ ಕಂಟ್ರೋಲ್ ಇಂಪಾರ್ಟೆಂಟ್. ಓಕೆನಾ. ಇದು ಮೂರೂ ಎಲ್ಲೂ ಯಾವತ್ತೂ ಯಾರ ಹತ್ರನೂ ಬಿಟ್ಕೊಡ್ಬೇಡಿ, ಇಷ್ಟೇ ನಾನು ಹೇಳೋದು. ಸೊ ಇನ್ನೂ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನನ್ನ ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನನ್ನ ವೀಡಿಯೋಸ್ ಎಲ್ಲ, ಹಳೆ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಮೊನ್ನೆ ಕೂತ್ಕೊಂಡು ನೋಡ್ತಾ ಇದ್ದೆ ನನ್ನ ಬ್ಲಾಗ್ಸ್ ಎಲ್ಲ. ನಾನೇ ನೋಡಬೇಕಾದ್ರೆ ನನಗೆ ಒಂಥರ ಖುಷಿ ಆಗುತ್ತೆ, ನನಗೆ ಒಂಥರ ಮೋಟಿವೇಟ್ ಆಗ್ತಾ ಇರುತ್ತೆ. ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಅಂತಂದೇಳಿ. ಸೊ ನಿಮ್ಮತನನ ನೀವು ಬಿಟ್ಕೊಡ್ಬೇಡ್ರಿ ಯಾವತ್ತು. ನಿಮ್ಮ ಕರೆಕ್ಷನ್ ಏನಿದ್ರು ನೀವೇ ಮಾಡ್ಕೊಳ್ರಿ. ಬೇರೆಯವ್ರ ಹತ್ರ ಕರೆಕ್ಷನ್ ಮಾಡ್ಕೊಳೋ ಅಷ್ಟು ನೀವು ಇರಲ್ಲ. ಓಕೆನಾ. ಯಾರು ಕರೆಕ್ಷನ್ ಮಾಡುವಂಥದ್ದು ರೈಟ್ಸು ಕೂಡ ಕೊಡಬೇಡ್ರಿ ನೀವು. ಯಾವುದೇ ಆಗಲಿ, ಲೈಫಲ್ಲಾಗಿರಲಿ, ಯಾವುದ್ರಲ್ಲೇ ಆಗಿರಲಿ, ನಿಮ್ಮ ಫೀಲ್ಡಲ್ಲಾಗಿರಲಿ. ಸೊ ನಿಮ್ಮ ಕೆರಿಯರ್ ಈಸ್ ಇಂಪಾರ್ಟೆಂಟ್. ಮದುವೆ ಆಗಿ ಮಕ್ಕಳಾಗಿದ ತಕ್ಷಣ ಬಿಡೋದಲ್ಲ. ಸೊ ಇನ್ನೂ ಜೀವನ ಸಾಕ್ತಾನೇ ಇದೆ, ಇನ್ನೂ ತುಂಬಾ ಕಷ್ಟ ಇದೆ. ಮಕ್ಳಿಗೋಸ್ಕರ, ನಿಮಗೋಸ್ಕರ ಬದುಕಬೇಕಷ್ಟೆ. ಓಕೆನಾ. ಸೊ ಬಿ ಸ್ಟ್ರಾಂಗ್. ಎಲ್ಲರೂ ಸ್ಟ್ರಾಂಗ್ ಆಗಿರ್ತೀರಲ್ವಾ. ಸೊ ಓಕೆ, ಟಾಟಾ, ಲವ್ ಯು, ಬಾಯ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.